ಗೆಳೆಯರೆ, ಸ್ಪಿರಿಚುವಲ್ ಸ್ಟೋರೀಸ್ನ ಕಥಾ ಸರಣಿಯಲ್ಲಿ ಇವತ್ತು ನಾನು ಹೇಳಲು ಹೊರಟಿರುವಂಥ ಕತೆ, ಅದು ನಮ್ಮ ರಾಜ್ಯದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಭಕ್ತನ ಮನೆಯಲ್ಲಿ ಅವರು ಶಬರಿಮಲೆಗೆ ಮಾಲೆ ಹಾಕಿದ್ದಾಗ ನಡೆದಂಥ ಒಂದು ನಿಜವಾದ ಘಟನೆ. ಈ ಒಂದು ಕತೆ ನಾನು ಸುಮಾರು ಒಂದು 2-3 ವರ್ಷಗಳ ಹಿಂದೆ ರೆಕಾರ್ಡ್ ಮಾಡಿರುವಂಥದ್ದು ಮತ್ತು ಇದು ನಡೆದು ಸುಮಾರೊಂದು 10 ವರ್ಷಗಳ ಮೇಲೆ ಆಗಿದ್ದು ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ನಡೆದಂಥ ಕತೆ ಮತ್ತು ಆ ಒಂದು ಶಬರಿಮಲೆ ಅಯ್ಯಪ್ಪನ ಭಕ್ತರು ಯಾರಿದ್ದಾರೆ ಅವರು ಈಗಲೂ ಕೂಡ ನಮ್ಮ ರಾಜ್ಯದಲ್ಲಿ ವಾಸವಾಗಿದ್ದಾರೆ. ಇದು ನಾನು ನನ್ನ ಒಂದು ಖುದ್ದಾಗಿ ಆ ಒಂದು ಭಕ್ತನ ಮನೆಗೆ ಹೋದ ಸಂದರ್ಭದಲ್ಲಿ ಅವರೇ ಹೇಳಿದಂಥ ಮತ್ತು ಸುತ್ತಮುತ್ತ ಜನರು ತಿಳಿಸಿದಂಥ ಒಂದು ನಿಜವಾದ ಒಂದು ನಡೆದಂಥ ಸತ್ಯ ಕಥನೆ ಆಗಿದೆ. ಆದರೆ ಈ ಕತೆ ಏನಿದೆ ಅದು ನಾನು ಒಂದು 3-4 ವರ್ಷಗಳ ಹಿಂದೆ ಸುಮ್ಮನೆ ಅದನ್ನು ಒಂದು ಬಾಯಿ ಮಾತಲ್ಲೇ ರೆಕಾರ್ಡ್ ಮಾಡಿದ್ದೇನೆ. ಅದನ್ನು ಆ್ಯಸ್ ಇಟ್ ಈಸ್ ನಿಮಗೆ ನಾನೀಗ ತಿಳಿಸ್ತಿದ್ದೇನೆ, ಕೇಳಿ ಮತ್ತು ನಿಮ್ಮ ಒಪಿನಿಯನನ್ನು ನಮ್ಮದು ಇಲ್ಲಿ ಕಮೆಂಟಲ್ಲಿ ತಿಳಿಸಿ ಗೆಳೆಯರೆ. ಇದು ನಾನು ಹೀಗೆ ಒಂದು ಗೌರ್ಮೆಂಟ್ ಜಾಬ್ ಮಾಡ್ತಿರೋ ಟೈಮಲ್ಲಿ ನಮಗೊಂದು ಅಸ್ಟೆಂಟ್ ಇದ್ದರು. ಅಸ್ಟೆಂಟ್ ಅವ್ರದ್ದು ಮನೆ, ಅವರ ರಿಲೇಷನ್ ಮನೆಗೆ ಸುಮ್ಮನೆ ಯಾವುದೋ ಒಂದು ಹಿಂಗೆ ಆ ಕಡೆ ಹೋಗುವಾಗ ಒಂದು ವಿಸಿಟಿಂಗ್ ಮಾಡಿದ್ವಿ ನಾವು. ವಿಸಿಟಿಂಗ್ ಮಾಡುವಾಗ ನನಗೆ ಅವ್ರು ಏನು ಹೇಳಿದ್ರು ಅಂತಂದರೆ, ನಮ್ಮ ಅಸ್ಟೆಂಟದ್ದು ತಮ್ಮ ಅವ್ರು ಆ್ಯಕ್ಚುಲಿ ಅವರಿಗೆ ಮೊದಲು ಮಾತು ಬರ್ತಾ ಇರಲಿಲ್ಲ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಮೊದಲು ಮಾತು ಬರ್ತಾ ಇರಲಿಲ್ಲಂತೆ. ಅವರು ಹಂಗೆ ಒಂದು ಸಲ ಯಾರೋ ಫೋರ್ಸ್ ಮಾಡಿದಾಗ ಶಬರಿಮಲೆಗೆ ಮಾಲೆ ಹಾಕ್ತಾರಂತೆ. ಸೊ ಈ ಶಬರಿಮಲೆ ಮಾಲೆ ಹಾಕಿದಾಗ ಅವರು ಬೇರೆ ಸ್ವಾಮಿಗಳು ಏನು ಶಬರಿಮಲೆಗೆ ಒಂದು ಅಯ್ಯಪ್ಪ ಮಂತ್ರನ ಕೂಗ್ತಾರೆ, ಸ್ವಾಮಿ ಅಯ್ಯಪ್ಪ ಆ ಮಂತ್ರನ ಬೇರೆಯವರೆಲ್ಲ ಒಂದು ಶರಣು ಕರೆಯುವಾಗ ಇವರು ಕೂಡ ಸ್ವಲ್ಪ ಟ್ರೈ ಮಾಡಿದ್ರಂತೆ ಆ ಥರ ಇದು ಮಾಡಲಿಕ್ಕೆ. ಹಂಗೆ ಅವರು ಪ್ರಾಕ್ಟೀಸ್ ಮಾಡಿ ಅಯ್ಯಪ್ಪ 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 ಅಂದ್ಬಿಟ್ಟು ಕೊನೆಗೆ ಅವರಿಗೆ ಸ್ವಾಮಿ ಅಯ್ಯಪ್ಪ ಆ ಥರ ಅಂತ ಅಂದ್ಬಿಟ್ಟು ಫುಲ್ ಎಲ್ಲ ಮಾತುಗಳು ಆಡುವಂಥ ಒಂದು ಮಾತು ಬಂತಂತೆ ಅವರಿಗೆ ಆ ಟೈಮಲ್ಲಿ. ಅವರು ಈಗಲೂ ಇದ್ದಾರೆ. ಇದು ನಿಜವಾಗಿ ನಡೆದಂಥ ವಿಷಯ. ಈಗಲೂ ಇದ್ದಾರೆ ಅವರು. ಅಂದರೆ ಈ ಥರ ವಿಷಯಗಳು ಅದು ಎಸ್ಪೆಷಲಿ ಶಬರಿಮಲೆ ಮಾಲೆ ಹಾಕ್ತವ್ರು ಆ ಟೈಮಲ್ಲಿ, ಆ ಮಾಲೆ ಹಾಕ್ತಂಥ ಕೆಲವೊಂದು ಭಕ್ತಾದಿಗಳಿಗೆ ಇದು ನಡೆದಿದೆ. ಇದು ಒಂದು ಸ್ಪಿರಿಚುವಲ್ ಪವರ್ನ ಒಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ನಾನು ನಿಮಗೆ ಹೇಳ್ಕೊಳ್ಳುವಂಥದ್ದು ಫ್ರೆಂಡ್ಸ್. ಹಾಗೆ ಈ ಅಯ್ಯಪ್ಪ ಸ್ವಾಮಿಯ ಒಂದು ಪವಾಡಗಳು ಒಂದೆರಡು ಮಾತಿನಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅದು ಎಣಿಸ್ಲಿಕ್ಕೆ ಆಗದಷ್ಟು ಪವಾಡಗಳು, ಕಥೆಗಳು ಇದೆ ಅಂತ ಹೇಳ್ಬೋದು. ಅದನ್ನು ನಾನು ಮುಂದಿನ ದಿವಸಗಳಲ್ಲಿ ನಿಮಗೆ ತಿಳಿಸ್ತಿದ್ದೀನಿ. ಧನ್ಯವಾದಗಳು ಗೆಳೆಯರೆ.